ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾಂಗ್ರೆಸ್ನ ಪಾಪದ ಹೊರೆಯನ್ನ ಮೋದಿಯವರು ಹೊತ್ತಿದ್ದಾರಂತೆ. ಇದನ್ನ ಮೋದಿಯವರೇ ಹೇಳಿದ್ದಾರೆ. ವಿಟ್ ಸಮಿಟ್ 2026 ಈ ಒಂದು ಸಮ್ಮೇಳನದಲ್ಲಿ ಮೋದಿಯವರು ಹೇಳಿರೋ ಮಾತೇನಪ್ಪ ಅಂದರೆ, ಕಾಂಗ್ರೆಸ್ನ ಪಾಪದ ಹೊರೆಯನ್ನ ನಾವು ಹೊತ್ತಿದ್ದೇವೆ. ಎಷ್ಟು ವರ್ಷದಿಂದ ಹೊತ್ಕೊಂಡಿದ್ದಾರೆ ಇವರು? 12 ವರ್ಷ ಆಗೋಯ್ತು. ಇನ್ನೆಷ್ಟು ವರ್ಷ ಹೊತ್ಕೋತಾರೆ? ಇದು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮ. ಎಸ್ ವೀಕ್ಷಕರೇ, ಇದು ಯಾವುದೋ ಅಡಗೋಲಜಿ ಕತೆ ಅಂತಲ್ಲ. ಇದೊಂದು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರುವಂತಹ ಮಾತಿಗೆ ಸಂಬಂಧಿಸಿದ ಬಿಗ್ ಸ್ಟೋರಿ. ವಿಟ್ ಸಮಿಟಲ್ಲಿ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ನ ಪಾಪದ ಹೊರೆಯನ್ನು ನಾವು ಹೊತ್ತಿದ್ದೀವಿ ಅನ್ನುವಂಥದ್ದು. ಆದರೆ ಯಾವ್ಯಾವ ಪಾಪದ ಹೊರೆ ಅನ್ನೋದನ್ನು ಅವ್ರು ಹೇಳಿಲ್ಲ. ಯಾವ್ಯಾವುದನ್ನು ಹೊತ್ಕೊಂಡಿದ್ದಾರೆ ಇವರು ಅನ್ನೋದನ್ನು ಕೂಡ ಅವ್ರು ಹೇಳಿಲ್ಲ. ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡು 2014ರಲ್ಲೇ ಅಧಿಕಾರ ಕಳ್ಕೊಳ್ತು ಕೇಂದ್ರದಲ್ಲಿ. 2014ರಿಂದ ಇವರೇ ಪ್ರಧಾನಮಂತ್ರಿಯವರು ಇರೋದು, ನರೇಂದ್ರ ಮೋದಿಯವರು. ಯಾಕೆ ಇಳಿಸೋಕ್ಕಾಗಿಲ್ಲ? 12 ವರ್ಷಗಳ ಸುದೀರ್ಘ ಅವಧಿ ಸಿಕ್ಕರು ಪ್ರಧಾನಮಂತ್ರಿಗಳಿಗೆ ಆ ಹೊರೆಯನ್ನು ಅನ್ನೋದು ಕೂಡ ಅವರು ಬಹಿರಂಗಪಡಿಸಬೇಕಿತ್ತು, ಆದರೂ ಬಹಿರಂಗಪಡಿಸಿಲ್ಲ. ಅಷ್ಟಕ್ಕೂ ಯಾವ್ಯಾವ ಹೊರೆಗಳನ್ನು ಅವ್ರು ಹೊತ್ಕೊಂಡಿದ್ದಾರೆ ಅದನ್ನು ಕೂಡ ಹೇಳಿಲ್ಲ. ಹಲವು BJPಯ ಹೊರೆಯನ್ನು ಈ ದೇಶದ ಜನ ಹೊತ್ಕೊಂಡಿರೋದಂತೂ ಪಕ್ಕ. ಬ್ಲ್ಯಾಕ್ ಮನಿ ತರ್ತೀನಿ ಅಂದರು. ಈಗ ಬ್ಲ್ಯಾಕ್ ಮನಿ ಡೆಪಾಸಿಟ್ ಮೊದಲಿನಕ್ಕಿಂತ ಡಬಲ್ ಆಗಿದೆ ಸ್ವಿಟ್ಜರ್ಲ್ಯಾಂಡ್ ಬ್ಯಾಂಕ್ಗಳಲ್ಲಿ. ಇದು ಮೊದಲನೇ ಹೊರೆನ ಹೊತ್ಕೊಂಡಿದ್ದು. ಅಥವಾ ದೇಶದ ಬಹುಮುಖ್ಯ ಏರ್ಪೋರ್ಟ್ಗಳನ್ನು, ಬಂದರುಗಳನ್ನು ಖಾಸಗಿಯವರಿಗೆ ಹಸ್ತಾಂತರಿಸಿದರು. ಅದನ್ನು ನಿರ್ಮಾಣ ಮಾಡಿದ್ದು ಹೊರೆನ, ಅದನ್ನು ಮೋದಿಯವರು ಬಹಿರಂಗಪಡಿಸಿಲ್ಲ. ಅದಾದಮೇಲೆ GDP ಕುಸಿದಿರೋದು, ಅದು ಹೊರೆನ ಮಾನ್ಯ ಮೋದಿಯವರ ಆಡಳಿತದಲ್ಲಿ, ಅದನ್ನು ಅವರ ಬಹಿರಂಗಪಡಿಸಿಲ್ಲ. ಡಾಲರ್ ರೇಟ್ 94-95 ರೂಪಾಯಿಗಳಿಗೆ ಹೋಗಿ ಮುಟ್ಟಿರೋದು ಮೋದಿಯವರ ಆಡಳಿತದಲ್ಲಿ, ಅದು ಹೊರೆನ, ಅದನ್ನು ಇವರು ಬಹಿರಂಗಪಡಿಸಿಲ್ಲ. ಎಷ್ಟು ಸ್ಕೂಲ್ ಕಾಲೇಜುಗಳನ್ನು ಕಟ್ಟಿದ್ರು, ಎಷ್ಟು ಆಸ್ಪತ್ರೆಗಳನ್ನು ಕಟ್ಟಿದ್ರು, ಅಥವಾ ಮೊದಲಿನವ್ರು ಕಟ್ಟಿದ್ದೇನಿತ್ತಲ್ಲ 2014ಕ್ಕಿಂತ ಮೊದಲು ಬಂದಂಥ ಸರ್ಕಾರಗಳು, ಈವನ್ ವಾಜಪೇಯಿಯವರ ಸಮೇತ, ಅದನ್ನು ಹೊರತುಪಡಿಸಿ ಇವರೆಷ್ಟು ಕಟ್ಟಿದ್ರು? ಅಥವಾ ಅವರು ಮೊದಲು ಕಟ್ಟಿರೋದೇ ಹೊರೆನಾ ಇವರಿಗೆ? ಆ ಭಾರವನ್ನೇನಾದರೂ ಹೊತ್ಕೊಂಡ್ರೆ ಇವರು? ಅದನ್ನು ಮೋದಿಯವರು ಬಹಿರಂಗಪಡಿಸಿಲ್ಲ. ಅಲ್ಲದೆ ಸ್ಪೆಕ್ಟ್ರಮ್ನಲ್ಲಿ, ಟೆಲಿಕಾಮ್ನಲ್ಲಿ ಹಲವು ಗೋಲ್ಮಾಲ್ಗಳು ನಡೆದಿವೆ ಅನ್ನುವಂಥ ಮಾತುಗಳು ಬಂದಿದ್ದಾವಲ್ಲ, ಅದು ಯಾರ ಹೊರೆ ಅನ್ನೋದನ್ನು ಮೋದಿಯವರು ಬಹಿರಂಗಪಡಿಸಿಲ್ಲ. ಸ್ಕಿಲ್ ಡೆವಲಪ್ಮೆಂಟಲ್ಲಿ 16,000 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆಯಲ್ಲ, ಅದು ಯಾರ ಹೊರೆ ಅನ್ನೋದನ್ನು ಮೋದಿಯವರು ಬಹಿರಂಗಪಡಿಸ್ತಾ ಇಲ್ಲ. ಜೊತೆಗೆ ಪ್ರಬಲ ಲೋಕ್ಪಾಲ್ ಮಸೂದೆಯನ್ನು ಮಂಡಿಸ್ತೀವಿ, ನಾವು ತರ್ತೀವಿ ಕಾನೂನು ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರಲ್ಲ, ಇಲ್ಲಿವರೆಗೂ ಅದನ್ನು ಮಾಡಿಲ್ಲ. ಅದು ಯಾರ ಹೊರೆ ಅನ್ನೋದನ್ನು ಮೋದಿಯವರು ಹೇಳಿಲ್ಲ. ಜೊತೆಗೆ ಗಂಗಾ ನಮಾಮಿ ಯೋಜನೆಗೆ 15,000 ಕೋಟಿ ರೂಪಾಯಿನ ಮೀಸಲಿಟ್ಟು ಅಲ್ಲಿ ಕೆಲಸವನ್ನೇ ಮಾಡಲಿಲ್ಲ, ಹಣವನ್ನು ನುಂಗಿ ನೀರು ಕುಡಿದ್ರಲ್ಲ, ಅದನ್ನು ಮೋದಿಯವರು ಬಹಿರಂಗಪಡಿಸಲಿಲ್ಲ. ವಿದೇಶಾಂಗ ನೀತಿ ಅಮೇರಿಕಾಗೆ ಒತ್ತೆ ಇಟ್ಟೋ ಥರ ಆಗೋಯ್ತಲ್ಲ. ಅಮೇರಿಕ ಹೇಳ್ದಂಗೆ ನಾವು ಕುಣಿಬೇಕಾಯ್ತಲ್ಲ. ಯಾಕೆ ಹಿಂಗಾಯಿತು, ಅದು ಯಾರು ಹೊರೆ ಅನ್ನೋದನ್ನು ಮೋದಿಯವರು ಹೇಳಿಲ್ಲ. ಭಾರತದ ಸಾಲ ವಿಪರೀತವಾಗಿ ಹೆಚ್ಚಾಯಿತು. 1947ರಿಂದ 2014ರವರೆಗೆ ಎಷ್ಟಿತ್ತು, ಅಷ್ಟೇ ಸಾಲವನ್ನು ಈ 12 ವರ್ಷಗಳ ಅವಧಿಯಲ್ಲಿ ಮೋದಿಯವರು ಮಾಡಿದಾರಲ್ಲ. ಇದು ಯಾರು ಮಾಡಿರೋ ಹೊರೆ, ಯಾತಕ್ಕಾಗಿ ಮಾಡಿರೋ ಹೊರೆ, ಅದನ್ನು ಮೋದಿ ಸಾಹೇಬರು ಹೇಳಿಲ್ಲ. ಅವ್ರು ಹೇಳಿದ್ದು ಒಂದೇ, ಕಾಂಗ್ರೆಸ್ನವರು ಮಾಡಿರೋ ಹೊರೆಯನ್ನು ನಾವು ಹೊತ್ತಿದ್ದೀವಿ ಅಂತ. ಆದರೆ ಯಾವ್ಯಾವ ಹೊರೆಯನ್ನು ಅನ್ನುವಂಥದ್ದನ್ನ ಮೋದಿಯವರು ಹೇಳಬೇಕಾಗಿತ್ತು, ಹೇಳಿಲ್ಲ. ಇನ್ನಾದರೂ ಹೇಳ್ತಾರಾ? ಕಾದು ನೋಡೋಣ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.